ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಹಾಕಿದ್ರು. ಇವತ್ತು ಭಾರತೀಯ ಜನತಾ ಪಕ್ಷದವರು ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ 4 ವರ್ಷ ಜೈಲಿಗೆ ಇಟ್ಟಾಗ ಇವರಿಗೆ ನೆನಪಿಗೆ ಬರ್ಲಿಲ್ಲ ಸೇಡಿನ ರಾಜಕಾರಣ ಅಂತ ಹೇಳಿ. ಇವತ್ತು ಕರ್ನಾಟಕದಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ, ಯಡಿಯೂರಪ್ಪ ಅವ್ರನ್ನ, ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರನ್ನ, ತಮಿಳುನಾಡಲ್ಲಿ ಕನಿಮೊಳಿ ಅವರನ್ನ, ಸಾಕ್ಷಾತ್ ಗುಜರಾತ್ ಅಲ್ಲಿ ಇವತ್ತು ನಮ್ಮ ಅಭಿನವ ವಲ್ಲಭಾಯಿ ಪಟೇಲ್ ಅಂತ ಕರೆಯೋ ನಮ್ಮ ಅಮಿತ್ ಶಾ ಜಿ ಅವರನ್ನ, ಇಷ್ಟು ಮಂದಿನ ಜೈಲಿಗೆ ಹಾಕಿರುವಂತ ನಿಮಗೆ ಇವತ್ತು ನಾನು ಒಂದೇ ಒಂದು ಮಾತನ್ನ ಎಲ್ಲ ಕಡೆ ಕೂಡ ಹೇಳ್ತಾ ಇರ್ತೀನಿ ಬಂಧುಗಳೇ, ನಾವು ನಮ್ಮ ಭಾರತದಲ್ಲಿ ನಮ್ಮ ಎಲ್ಲ ಹಿರಿಯರು ಹೇಳುವ ಒಂದು ಮಾತೇನಂತಂದ್ರೆ, ನಾವು ಒಳ್ಳೇದನ್ನ ಮಾಡ್ಕೊಂಡ್ರೆ ಒಳ್ಳೇದು ನಮ್ಮ ಜೊತೆಯಲ್ಲಿ ಬರುತ್ತೆ, ಕೆಟ್ಟದನ್ನ ಮಾಡ್ಕೊಂಡ್ರೆ ಕೆಟ್ಟದ್ದು ನಮ್ಮ ಜೊತೆಯಲ್ಲಿ ಬರುತ್ತೆ. ಇವತ್ತು ಕರ್ಮ, ನಾವಿವತ್ತು ಏನ್ ಮಾಡ್ಕೊತೀವೋ ಅದು ಮತ್ತೆ ನಮ್ಗೆ ವಾಪಸ್ ಬಂದೇ ಬರುತ್ತೆ. ಇವತ್ತು ನಾವೇನೊಂದು 1000 ಆಕಳುಗಳನ್ನ ಒಂದು ಕಡೆ ನಾವು ಕಟ್ಟಾಕಿ ಒಂದು ಕರುವನ್ನ ನಾವು ಬಿಟ್ರೆ, ಆ ಕರು ಹೋಗಿ ತನ್ನ ತಾಯಿ ಆಕಳ ಹತ್ರನೇ ಹಾಲು ಕುಡಿಯುತ್ತೆ ಆಗ್ಲಿ, ಅದು ಬೇರೆ ಆಕಳುಗಳ ಹತ್ರ ಹೋಗೋದಿಲ್ಲ ನಮಗೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದವ್ರು ನೀವು ಮಾಡ್ಕೊಂಡಿರೋ ಕರ್ಮ ಅವತ್ತು ನಮ್ಮನ್ನೆಲ್ಲ ಜೈಲಿಗಟ್ಟಿ ಇವತ್ತು ತಾವೆಲ್ಲ ನಮ್ಗೆ ಏನ್ ತೊಂದರೆ ಮಾಡಿದ್ರು, ಇವತ್ತು ತಾಯಿ ಮಕ್ಕಳು ಇಡೀ ಆ ಪಕ್ಷದವರು ನೀವು ಮಾಡ್ಕೊಂಡಿರೋದು ಪಾಪದ ಕೂಡ ತುಂಬಿರೋ ಕಾರಣ ಆ ಕರ್ಮ ಇವತ್ತು ನೀವು ಮತ್ತೆ ಅನುಭವಿಸ್ತಾ ಇದ್ದೀರ ಅಂತೇಳಿ ನೀವು ನೆನಪಿಸ್ಕೋಬೇಕು ನೀವು. ಹಾಗಾಗಿ ಇವತ್ತೆಲ್ಲರೂ ಕೂಡ ತಾವು ದಯಮಾಡಿ, ನನಗೆ ನಿಮಗೆ ಜಾತಿ ನಾನು ಮಾತಾಡಬಾರ್ದಾಗಿ ಕೊಪ್ಪಳದಲ್ಲಿ ಕೂತ್ಕೊಂಡ್ಬಿಟ್ಟು ಇವತ್ತು ನಾನು ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಮಂಗಳೂರು ಗ್ರಾಮದಲ್ಲಿ ಅವರು ಕೊಪ್ಪಳದಲ್ಲಿ ಕೂತ್ಕೊಂಡ್ಬಿಟ್ಟು ಮೈಂಡ್ ಗೇಮ್ ಆಡ್ತಾ ಇದ್ದಾರೆ. ಮೀಡಿಯಾದಲ್ಲಿ ಇಬ್ಬರನ್ನ ಸೇರಿಸ್ಕೊಂಡ್ಬಿಟ್ಟು ಬಿಜೆಪಿ ಅವರು ಒಬ್ಬರು ಸೇರಿದ್ರು, ಇವತ್ತು ಇನ್ನೊಂದಿಬ್ಬರು ಸೇರಿದ್ರು ಅಂತ ಹೇಳಿ ಬರೀ ಮೈಂಡ್ ಗೇಮ್ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಮಂಗಳೂರು ಸಭೆ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ರಾಜಶೇಖರ್ ಹಿಟ್ನಾಳಿಗೆ ಡಿಪಾಸಿಟ್ ಕೂಡ ಬರಲ್ಲ ಅನ್ನೋದು ನನಗೆ ಅನಿಸ್ತಾ ಇದೆ. ಮತ್ತು ನಾವು ರಾಜಶೇಖರ್ ಹಿಟ್ನಾಳನ್ನ ಸೋಲಿಸೋ ಪ್ರಯತ್ನ ನಾವು ಮಾಡ್ಬೇಕಾಗಿಲ್ಲ, ನಾವು ಅದನ್ನ ನಮ್ಮ ಅಣ್ಣ ಬಸವರಾಜ ರಾಯರೆಡ್ಡಿನೇ ಮಾಡ್ಬಿಡ್ತಾನೆ. ಯಾಕೆಂದ್ರೆ ಅವ್ರಿಗಿನ್ನ ಇದಿನ್ನು ಕೊನೆ ಚುನಾವಣೆ ಇಲ್ಲ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಅವ್ರು ಮತ್ತೆ ಮಂತ್ರಿ ಆಗೋ ಅವಕಾಶನೇ ಇಲ್ಲ. ಹೇಗಾದ್ರೂ ಮಾಡಿ ಪಾರ್ಲಿಮೆಂಟ್ ಸೋತೋದ್ರೆ ತಂಗಡಿಗಿನ್ನ ಮನೆಗೆ ಕಳಿಸ್ಬಿಟ್ರೆ ನಾನು ಮಂತ್ರಿ ಆಗ್ಬೇಕು ಅಂತ ಹೇಳಿ ಅವರು ಶತಾಯ ಗತಾಯ ನಮ್ಮ ಡಾಕ್ಟರ್ ಬಸವರಾಜ ರಾಯರೆಡ್ಡಿ ಅವರೇ ಗೆಲ್ಲಿಸ್ತಾರೆ ಬಂದ್ರು. ಬೇಕಂದ್ರೆ ನೀವು ಹಳ್ಳಿಗಳಲ್ಲಿ ಟೆಸ್ಟ್ ಮಾಡ್ಬೇಕು. ಆಲ್ರೆಡಿ ಮೂಮೆಂಟ್ ಆಗ್ತಾ ಇದೆ. ಆಯ್ತು, ಇವತ್ತು ಬಂಧುಗಳೇ, ನಮ್ಮ ರಾಯರೆಡ್ಡಿ ಅವ್ರ ಬಗ್ಗೆ ನಾವು ಮಾತಾಡ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಅವರು ಮಂತ್ರಿ ಆಗೇ ಆಗ್ತೀನಿ ಅಂತ ಹೇಳಿ ಈ ಚುನಾವಣೆಯಲ್ಲಿ ಶತಾಯ ಗತಾಯ ಈ ಒಂದು ಕಾಂಗ್ರೆಸ್ ವೇವಲ್ಲಿ ಪಂಚ ಗ್ಯಾರಂಟಿಗಳೆಲ್ಲ ಅವರು ಗೆದ್ಬಿಟ್ರು. ಆದ್ರೆ ಮಂತ್ರಿ ಆಗ್ಲಿಲ್ಲ ಅವರು. ನೀವೆಲ್ಲ ನೋಡ್ತಾ ಇರ್ಬೋದು ವಿಧಾನಸಭೆಯಲ್ಲಿ ಪ್ರತಿ ಒಂದು ಮಾತು ಎದ್ದು ನಿಂತ್ಕೊಂಡು ಗಲಾಟೆ ಮಾಡ್ತಾನೆ ಇರ್ತಾರೆ ಅವರು. ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇರಿಸು ಬುರುಸು ಮಾಡಬೇಕು, ಟೆನ್ಷನ್ ಕ್ರಿಯೇಟ್ ಮಾಡಿದ್ರೆ ನನ್ ಮಂತ್ರಿ ಪದವಿ ಕೊಡ್ತಾರೆ ಅಂತ ಹೇಳಿ ಅವ್ರ ಆಸೆ. ಅವ್ರ ಟಾರ್ಗೆಟ್ ಶಿವರಾಜ್ ತಗಡಿಗೆ ಹೆಂಗಾದ್ರೂ ಮಾಡಿ ತಗಡಿಗೆನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ನಾನು ಎಲ್ಲ ಕಡೆ ಕೂಡ ಈ ಒಂದು ಮಾತನ್ನು ಹೇಳ್ತಾನೆ ಇದ್ದೀನಿ. ನಾನು ಇವತ್ತು ನಮ್ಮ ಡಾಕ್ಟರ್ ಬಸವರಾಜ್ ಅವರು